दिव्यांग शिक्षकांना जात आणि सामाजिक सर्वेक्षणातून वगळावे अशी मागणी करत आज बेळगाव तहसीलदार कार्यालयासमोर दिव्यांग शिक्षकांनी धरणे आंदोलन केले। सरकारच्या जात आणि सामाजिक सर्वेक्षणामध्ये दिव्यांग शिक्षकांना कामाला लावले जात असून त्यामुळे त्यांना मोठा त्रास होत आहे। त्यामुळे तात्काळ आम्हाला सर्वेक्षणाच्या कामातून मुक्त करावे अशी मागणी शिक्षकांनी तहसीलदार कार्यालयात आंदोलन करून केली। ನಾನು ಫಿಸಿಕಲಿನೂ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಸರ್, ಮತ್ತೀಗ ನನಗೆ 7 ಮಂತ್ಸ್ ಪ್ರೆಗ್ನೆನ್ಸಿ ಇದೆ, BP ತುಂಬ ಹೈ ಆಗಿದೆ ಸರ್। 42 ಏಜ್, ಈಗ ನನಗೆ ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟ್ರು, ಆದರೂ ಕೂಡ ನನಗೆ ಗಂತಿ ಕಾರ್ಯಕ್ಕೆ ಹಾಕಿದ್ದಾರೆ ಸರ್। ನಾನು ಅವರಿಗೆ ಅರ್ಜಿ ಕೊಟ್ಟು ಬಂದಿದ್ದೆ ಕ್ಯಾನ್ಸಲ್ ಮಾಡಿ ಅಂತ, ಆದರೂ ಕ್ಯಾನ್ಸಲ್ ಆಗಿಲ್ಲ ಸರ್। ಅದಕ್ಕೆ ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್। ಶಿವಲೀಲಾ ಗಂಗಾಧರ್ ಕನ್ನಡೆ ಸರ್ ನಮಸ್ಕಾರ। ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಏನೆಂದರೆ, ನಾವು ಅಧಿಕಾರಿಗಳ ಬಳಿ ಹೋಗಿದ್ದೇವೆ, DC ಸಾಹೇಬ್ರ ಹತ್ರ ಹೋಗಿದ್ದೇವೆ, ತಹಸೀಲ್ದಾರ್ ಸಾಹೇಬ್ರ ಹತ್ರ ಹೋಗಿದ್ದೇವೆ। ದಯಮಾಡಿ ನಮ್ಮ ಕೆಲಸ, ನಮ್ಮ ಕಳಕಳಿಯನ್ನು ದಯಮಾಡಿ ಅವರು ಅರ್ಥ ಮಾಡ್ಕೊಂಡಿಲ್ಲ। ಅವರಿಗೆ ಎಷ್ಟರ ಮಟ್ಟಿಗೆ ತಪ್ಪು ಮಾಹಿತಿ ಹೋಗಿದೆಯೋ ನನಗೆ ಗೊತ್ತಿಲ್ಲ। ನಮ್ಮ ಸಂಘಟನೆ ಒತ್ತಾಯ ಏನಂದರೆ, ಶಿಕ್ಷಕರು ಅವರು ಅಪಾರ್ಟ್ಮೆಂಟ್ಗಳನ್ನು ಹತ್ತಿ ಗಣತಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ, ಅವರನ್ನು ಮಾತ್ರ ಬಿಡಂತ ಇದ್ದೀವಿ ನಾವು। ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ನಾವು ಹೋದ ಸಲನೂ ಜಾತಿ ಗಣತಿಯನ್ನು ಮಾಡಿದ್ದೀವಿ, SC ಗಣತಿಯನ್ನು ಮಾಡಿದ್ದೀವಿ, ಇವಾಗೂ ಮಾಡ್ತಾ ಇದ್ದೀವಿ। ಸದೃಢವಾದಂಥವ್ರನ್ನ ಹಾಕ್ರಿ, ತೊಂದರೆ ಇರ್ತಕ್ಕಂಥವ್ರನ್ನ ಬಿಡ್ರಿ। BLO ಕೆಲಸ ಸರ್, ಮತದಾರರ ಪಟ್ಟಿ ಪರಿಷ್ಕರಣೆ ಎಟ್ ಎ ಟೈಮ್ ಎರಡೆರಡು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು। ಒಬ್ಬ ಶಿಕ್ಷಕನಾದನು ಎಟ್ ಎ ಟೈಮ್ ಎರಡೆರಡು ಕೆಲಸ, ಪದೇ ಪದೇ ಫೋನ್ ಬರೋದು, BLO ಕೆಲಸ ಮಾಡೋದು। ಇವತ್ತು ಮೀಟಿಂಗ್ ಕರೆದಿದ್ದಾರೆ ಸರ್, ಇಲ್ಲಿ ಈ ಕಡೆನ ಗಣತಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ। ಮತ್ತು 57-58 ವರ್ಷ ಆದವರು, ಭಾಳಷ್ಟು ಜನ BP ಶುಗರ್, ನಡಿಲಿಕ್ಕಾಗಲ್ಲ, ಕೈಕಾಲು ನಡಗ್ತಾ ಇದ್ದಾವೆ। ಅಂಥ ಶಿಕ್ಷಕರು, ವಯಸ್ಸಾದ ಶಿಕ್ಷಕರನ್ನು ಬಿಡ್ರಿ, ಸದೃಢವಾದಂಥವ್ರು ತೆಗೆದುಕೊಳ್ರಿ। ಬೇರೆ ಬೇರೆ ಇಲಾಖೆ ಇದ್ದಾವೆಲ್ಲ ಸರ್, ಕೇವಲ ಪದೇ ಪದೇ ಶಿಕ್ಷಕರನ್ನು ನಮ್ಮಲ್ಲಿ ಸಿಕ್ಕಾಪಟ್ಟೆ ನಮ್ಮ ಕೆಲಸಗಳಿದ್ದಾವೆ। LBA ಮಾಡ್ತಾ ಇದ್ದೀವಿ, ಮತ್ತೊಂದು ಕೆಲಸ ಮಾಡೋದು, ಭಯಂಕರ ಅಷ್ಟೆಲ್ಲ ಕೆಲಸ ಇದ್ರು। ಬಿಸಿ ಊಟ, ಬಾಳೆಹಣ್ಣು, ಚಕ್ಕೆ ಕೊಟ್ಟು 4 ದಿನ ರಜೆ ಇದೆ, ಮಕ್ಕಳ ಜೊತೆಗೆ ತಂದೆ ತಾಯಿ ಜೊತೆಗೆ ಹೋಗಬೇಕಾದಂಥ ಮಹಿಳೆಯರ ಶಿಕ್ಷಕರನ್ನು ನೀವು ಮತ್ತೆ ಗಣತಿಗೆ ತೆಗೆದುಕೊಳ್ತಾ ಇದ್ದೀರಿ। ನಮ್ದು ಅಭ್ಯಂತರ ಇಲ್ಲ, ತೆಗೆದುಕೊಡ್ರಿ। ಸರ್ಕಾರಕ್ಕೆ ನಾವು ಗೌರವ ಕೊಡ್ತೀವಿ, ನಾವು ಸರ್ಕಾರಿ ನೌಕರು ಮಾಡ್ತೀವಿ, ಬಟ್ BLO ಕೆಲಸವನ್ನು ಬಿಡಿಸ್ರಿ। ಎಟ್ ಎ ಟೈಮ್ ಎರಡೂ ಕೆಲಸ ಬೇಡ, ಇಲ್ಲ ಗಣತಿದಾರನಾಗಿ ಇವ್ರು ಬಿಡಿಸ್ರಿ, BLO ಕೆಲಸವನ್ನು ಹಚ್ಚಿರಿ, ಎರಡರಲ್ಲಿ ಒಂದು ಮಾಡಿರಿ। ಮತ್ತು ನೋಡಿರಿ ಎಷ್ಟು ಜನ ಇದ್ದಾರೆ, PH ಇದ್ದಾರೆ, ಹಲವಾರು ಕ್ಯಾನ್ಸರ್ ಪೇಷಂಟು, ಹಲವಾರು ಗರ್ಭಿಣಿ ಮಹಿಳೆಯರಿದ್ದಾರೆ। ಅವ್ರ ಮಹಿಳೆಯರು ಗರ್ಭಿಣಿ ಆದಂಥವ್ರು ಅಪಾರ್ಟ್ಮೆಂಟ್ ಹತ್ತಲಿಕ್ಕೆ ಅನಾಹುತ ಆಗಿ ಏನಾರು ಗರ್ಭಪಾತ ಆದರೆ ಯಾರು ಜವಾಬ್ದಾರಿ? ದಯಮಾಡಿ ಮಾನ್ಯ DC ಸಾಹೇಬರು ಇದನ್ನು ಗಮನಿಸಬೇಕು ಅಂತ ಶಿಕ್ಷಕರಿಗೆ ಹಾಕಬೇಕು। ಬೇರೆ ಬೇರೆ ಇಲಾಖೆ ಇದ್ದಾರೆ, ದಯಮಾಡಿ ಮಾಡಬೇಕು ಅಂತ। ಮತ್ತು ಅಲಾಟ್ಮೆಂಟ್ ಒಬ್ಬೊಬ್ರಿಗೆ 7-8 ಅಲಾಟ್ಮೆಂಟ್ ಆಗಿದ್ದಾವೆ ಸರ್। ದಯಮಾಡಿ ನಮ್ಮ ವಿನಂತಿ ಏನಂದರೆ, ಸಂಘಟನೆ ವಿನಂತಿ, ಬೀದಿಗೆ ಇಳಿಸಬೇಡಿ, ಪದೇ ಪದೇ ನಮ್ಮನ್ನು ಬಾಯ್ಕಾಟ್ ಮಾಡುವಂಥ ಅನಿವಾರ್ಯತೆಗೆ ತಂದು ಇಡಬೇಡಿ, ಯಾಕಂದರೆ ಅವರ ರಕ್ಷಣೆ ಮಾಡಬೇಕಾದ್ರೆ ಸಂಘಟನೆ ಜವಾಬ್ದಾರಿ। ದಯಮಾಡಿ ಅದನ್ನು ಮಾಡಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ, ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ। ರಾಜ್ಯ ಮಟ್ಟದಲ್ಲಿ ಇದನ್ನು ಗಮನ ಸೆಳೆಯಬೇಕು, ಇದನ್ನು ಮಾಡಬೇಕು ಅಂತ KS ರಾಜನ್ ಜಿಲ್ಲಾ ಸಂಘದ ಪದಾಧಿಕಾರಿ। आतापर्यंत जिल्हाधिकारी, तहसीलदार आणि महापालिका आयुक्तांकडे निवेदन दिले आहे, तरीही सूट मिळालेली नाही। सामूहिक कारवाई झाली तरी हरकत नाही अशी ठाम मागणी त्यांनी केली। यावेळी दिव्यांग शिक्षक मोठ्या संख्येने उपस्थित होते। संकल्प शिंदे, KMM मराठी, बेळगाव।